ನಾವು ಇಂಡಿಯಾದಿಂದ ಜಪಾನ್ ಬರಬೇಕಾದ್ರೆ ಕೆಲವೊಂದು ಗ್ರಾಸರೀಸ್ನ ನಾವು ಇಂಡಿಯನ್ ಪೋಸ್ಟ್ ಮಾಡಿದ್ವಿ. ಇಂಡಿಯನ್ ಪೋಸ್ಟ್ ಬಗ್ಗೆ ಕೆಲವೊಂದು ನೆಗೆಟಿವ್ ರಿವ್ಯೂಸ್ ತುಂಬಾನೇ ಇತ್ತು. ಲೇಟ್ ಆಗಿ ಬರುತ್ತೆ, ಎಲ್ಲ ಪ್ಯಾಕೆಟ್ ಎಲ್ಲ ಓಪನ್ ಮಾಡಿಬಿಡ್ತಾರೆ, ಎಲ್ಲ ಸ್ಪ್ರೆಡ್ ಆಗಿ ಬರುತ್ತೆ ಅಂತಲ್ಲ. ಸೊ ಹಾಗಾಗಿ ನೋಡೋಣ ಇವತ್ತು ನಾವು ಮಾಡಿರೋ ಪೋಸ್ಟ್ ಹೇಗ್ ಬಂದಿದೆ, ನಾವು ಹಾಕಿರೋ ಗ್ರಾಸರೀಸ್ ನಾವು ಜೋಡಿಸಂಗೆ ಇದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡ್ಬೇಕು ಅಂತ ಕಾಯ್ತಾ ಇದೀವಿ. ಆಕ್ಚುಲಿ ನಿನ್ನೆನೆ ಬಂದಿತ್ತು ನಮ್ಗೆ. ಸೊ ನಾವು ಮನೇಲಿ ಇರ್ಲಿಲ್ಲ ಅಂತ ಹೇಳಿ ಲೆಟರ್ ಬಾಕ್ಸ್ ಒಳಗಡೆ ಈ ತರ ಕಾರ್ಡ್ ನ ಹಾಕೋಗಿದ್ದಾರೆ. ಈ ಕಾರ್ಡ್ ಅಲ್ಲಿ ನಿಮ್ಮ ಐಟಮ್ ನಾವು ಡೆಲಿವರಿ ಮಾಡಿಲ್ಲ, ನೀವು ಮನೇಲಿ ಇರ್ಲಿಲ್ಲ ಅಂತೆಲ್ಲ ಮೆನ್ಷನ್ ಮಾಡಿ ಆರ್ಡರ್ನ ರೀಶೆಡ್ಯೂಲ್ ಮಾಡಿ ಅಂತ ಹೇಳಿ ಎಲ್ಲ ಡೀಟೇಲ್ಸ್ ಸ್ಕ್ಯಾನರ್ ಎಲ್ಲ ಹಾಕೋಗಿದ್ದಾರೆ. ಸೊ ನಾವು ಇವತ್ತು ಮಾರ್ನಿಂಗ್ ನೋಡ್ಬಿಟ್ಟು ಮತ್ತೆ ರೀಶೆಡ್ಯೂಲ್ ಮಾಡಿದ್ವಿ ಇವಾಗ 6 ಗಂಟೆಗೆ. ಇವಾಗ ಆಲ್ರೆಡಿ 5:55 ಏನೋ ಆಯ್ತು. ಸೊ ಐ ಆಮ್ ವೈಟಿಂಗ್ ಹೇಗ್ ಬಂದಿದೆ, ನಾವು ಜೋಡಿಸಂಗೆ ಇದೆಯೋ ಇಲ್ವೋ ಎಲ್ಲದೂ ನಿಮ್ ಜೊತೆ ಓಪನ್ ಮಾಡ್ತಾನೆ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ಜಪಾನ್ ಅಲ್ಲಿ ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್ ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಮನೆ ಬಾಗ್ಲಿಗೆ ಪಾರ್ಸಲ್ ನ ತಗೊಂಡ್ ಬಂದ್ರು. ಬೇರೆ ಪ್ರೈವೇಟ್ ಕೊರಿಯರ್ ಸರ್ವಿಸ್ ಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯನ್ ಪೋಸ್ಟ್ ಚೀಪ್ ಅಂಡ್ ಬೆಸ್ಟ್ ಮತ್ತೆ ಬಜೆಟ್ ಫ್ರೆಂಡ್ಲಿ ಆಗಿ ಬೇಗನೆ ಡೆಲಿವರಿ ಮಾಡ್ತಾರೆ. ಇಂಡಿಯಾದಿಂದ ನೀವು ಕಳಿಸುವಂತ ಐಟಮ್ ಸೇಫ್ ಆಗಿ ಬಂದು ಫಾರಿನ್ ರೀಚ್ ಆಗ್ಬೇಕು ಅಂದ್ರೆ ಈ ಟಿಪ್ಸ್ ನ ಅಂತೂ ನೋಟ್ ಮಾಡ್ಕೊಳ್ಳಿ. ನೀವು ಏನ್ ಐಟಮ್ಸ್ ನ ಕಳಿಸ್ತಿದೀರಾ, ಸೊ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇಂದಾನೆ ಐಟಮ್ಸ್ ನೆಲ್ಲ ಬೈ ಮಾಡಿ. ಅಷ್ಟೇ ಅಲ್ಲದೆ ಅದರ ಬಿಲ್ ನ ಅಟ್ಯಾಚ್ ಮಾಡಿ. ಅದ್ರ ಜೊತೆಗೆ ನಿಮ್ ಬಾಕ್ಸ್ ಒಳಗೆ ಏನೇನ್ ಐಟಮ್ಸ್ ಇದೆ ಅದೆಲ್ಲ ಬ್ರ್ಯಾಂಡ್ ನೇಮ್, ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಗ್ರಾಮ್ಸ್ ಇದೆ, ಅದರ ಅಮೌಂಟ್ ಎಷ್ಟು, ಎಲ್ಲದನ್ನು ಹ್ಯಾಂಡ್ ರಿಟರ್ನ್ ಅಲ್ಲಿ ಬರ್ದು ಜೊತೆಗೆ ಆಧಾರ್ ಕಾರ್ಡ್ ನ ಕೂಡ ಅಟ್ಯಾಚ್ ಮಾಡಿ. ಏನಾದ್ರೂ ಲಿಕ್ವಿಡ್ ಐಟಮ್ಸ್ ನ ಕಳಿಸ್ತಿದೀರಾ ಅಂದ್ರೆ ಕಂಪ್ಲೀಟ್ ಆಗಿ ವ್ಯಾಕ್ಯೂಮ್ ಮಾಡಿ, ಇಲ್ಲಾಂದ್ರೆ ಪ್ಯಾಕಿಂಗ್ ಟೇಪ್ ಇಂದ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡಿ ಕವರ್ ಮಾಡಿ. ಈ ತರ ಮಾಡೋದ್ರಿಂದ ಯಾವ ಇಮಿಗ್ರೇಷನ್ ಅಲ್ಲಿ ಬಾಕ್ಸ್ ಅಲ್ಲಿ ಏನಿದೆ ಅಂತ ಪ್ಯಾಕೆಟ್ ಎಲ್ಲ ಒಡೆದು ಹರಡಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.